ಎಸ್, ಬಹಳಷ್ಟು ನ್ಯೂಸ್ ಅಪ್ಡೇಟ್ಸ್ನ ನೀವು ಗಮನಿಸ್ತಾ ಇದ್ದೀರಿ. ಕಳೆದ ಹಲವು ದಿನಗಳಿಂದ ಯಾವುದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ವೇನೋ, ಅದು ಯಾವುದೇ ವಿಚಾರ ಇರಬಹುದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಮತ್ತು ದೇಶ ಇದೆ ಅನ್ನುವ ಹಾಗೆ ವಾತಾವರಣ ಕಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿ ಡಿ.ಕೆ. ಶಿವಕುಮಾರ್ ಅವರು ಈಗ 2 ತಿಂಗಳು ಆಗ್ತಾ ಬಂತು ಹತ್ತತ್ರ. ಆದರೂ ಕೂಡ ಸಂಪುಟ ವಿಸ್ತರಣೆ ಅನ್ನೋದು ಫೈನಲ್ ಆಗಿಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ, ಡ್ಯೂ ಟು ಮೆನಿ ಫ್ಯಾಕ್ಟರ್ಸ್. ಆದರೆ ಜಮೀರ್ ಅಹ್ಮದ್ ಖಾನ್ ಹೆಸರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ, ಮತ್ತೆ ಚರ್ಚೆಯಲ್ಲಿದೆ. ಯಾವ ಕಾರಣಕ್ಕಾಗಿ, ಏನಿದೆ ಮಾಹಿತಿ? ಎಸ್, ಲೆಟ್ಸ್ ಹ್ಯಾವ್ ಅ ಲುಕ್. ಇದು ಕಡೆ ಕ್ಷಣದ ಆಶ್ಚರ್ಯ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಐ ರಿಪೀಟ್, ಇದು ಕಡೆ ಕ್ಷಣದ ಅಚ್ಚರಿ. ಝಣ ಜಮೀರ್ಗೆ ಜಾಕ್ಪಾಟ್ ಖಂಡಿತವಾಗ್ಲೂ ಹೊಡೆದಿದೆ ಅಂತ ಹೇಳ್ಬೋದು ಈ ಸುದ್ದಿಯನ್ನು ಗಮನಿಸಿದಾಗ. ದಾವಣಗೆರೆ ದಂಗಲ್ ವೇಳೆ ನಡೆದ ಎಡವಟ್ಟಿಗೆ ಸಿಕ್ತು ಮಾಫಿ. ಬಹಿರಂಗ ಕ್ಷಮೆ ಕೇಳಿದ ತಕ್ಷಣವೇ ಜಮೀರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಸಿದ್ದು ಕೈ ಬಿಟ್ಟರು ಕೂಡ ಜಮೀರ್ ತಲೆ ಕಾಯ್ದ ಕೆ.ಸಿ. ವೇಣುಗೋಪಾಲ್. ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಲು ಶ್ರಮಿಸಿದ್ರು ಜಮೀರ್ ಅಹ್ಮದ್ ಖಾನ್, ಹಾಗಾಗಿ ಗಿಫ್ಟ್ ಈಗ ಫಿಕ್ಸ್. ಜಮೀರ್ ಪರ ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದಾರೆ ಕೇರಳದ ವೇಣುಗೋಪಾಲ್. ಸಿದ್ದರಾಮಯ್ಯ ಅವರನ್ನ ಬಲವಂತವಾಗಿ ಒಪ್ಪಿಸಿದ್ದಾರೆ ಕೆ.ಸಿ. ವೇಣುಗೋಪಾಲ್. ಇವತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೀಡಲಿದೆಯಂತೆ. ಕ್ಲಾಸ್ ಪೀಕಿನ ಬಳಿಕ ಜಮೀರ್ಗೆ ಮಂತ್ರಿಗಿರಿ ಗಿಫ್ಟ್ ಈಗ ಸಿಕ್ಕಿದೆ. ಹೀಗಾಗಿ ಡಿ.ಕೆ. ಸಂಪುಟದಲ್ಲಿ ಝಣ ಜಮೀರ್ ಚಾನ್ಸ್ ಪಡೆಯೋ ಸಾಧ್ಯತೆ ಬಹುತೇಕ ಖಚಿತ ಅನ್ನೋದು ಸದ್ಯದ ಮಾಹಿತಿ. ಎಸ್, ನಿಮಗೂ ಕೂಡ ಗೊತ್ತಿದೆ ಈ ವಿಚಾರ. ಇಡೀ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲೂ ಕೂಡ ಸಂಚಲನ ಉಂಟು ಮಾಡಿತ್ತು. ಯಾವ ವಿಚಾರ? ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಆದಂಥ ಘಟನಾವಳಿಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವ ಏಕೈಕ ಕಾರಣವನ್ನು ಇಟ್ಕೊಂಡು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ ಎನ್ನಲಾದ ಅನೇಕ ವಿಚಾರಗಳು ಕೂಡ ಚರ್ಚೆಗೆ ಬಂದವು. ತದನಂತರ ಅನೇಕರು ತಲೆದಂಡ ಕೂಡ ಆಗಿದ್ರು. ಜಮೀರ್ ಅಹ್ಮದ್ ಖಾನ್ ಅವರ ಪರವಾಗಿ ಬ್ಯಾಟ್ ಬೀಸುವವರು ಇದ್ರು ಕೂಡ. ಜಮೀರ್ ಅಹ್ಮದ್ ಖಾನ್ ನಮ್ಮ ಪಕ್ಷಕ್ಕೆ ಬೇಡ, ಅವ್ರಿಗೆ ಸಚಿವ ಸ್ಥಾನ ಕೊಡೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಪಟ್ಟನ್ನ ಹಿಡಿದಿರುವಂತಹ ಅನೇಕ ಘಟನಾವಳಿಗಳನ್ನು ಕೂಡ ನಾವು ನೋಡಿದ್ದೀವಿ. ಇದೆಲ್ಲದರ ಹೊರತಾಗಿ ಇನ್ಸ್ಪೈಟ್ ಆಫ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಸದ್ಯಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ನಿಜಕ್ಕೂ ಕೊಡಲಾಗತ್ತೆ ಅದೇ ರೀತಿಯಾದ ವಾತಾವರಣವೇ ಇತ್ತು. ಆದರೆ ರಾಜಕಾರಣ ಅಂತ ಹೇಳಿದಾಗ ಹೈಕಮಾಂಡ್ನ ಒಪ್ಪಿಸುವಂಥ ಜವಾಬ್ದಾರಿಯನ್ನು ಹೊತ್ತಾಗ ಇಲ್ಲಿ ಇವತ್ತು ಏನು ರಿಸಲ್ಟ್ ಇದೆ? ದಿಸ್ ಇಸ್ ದ ರಿಸಲ್ಟ್. ಎಸ್, ಜಮೀರ್ ಅಹ್ಮದ್ ಖಾನ್ ಅವರು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಆಡಿದ ಮಾತೇನು? ಲೆಟ್ಸ್ ಲುಕ್ ಅಟ್ ಇಟ್. ಮಾಜಿ ಸಚಿವರಾದಂತಹ ಜಮೀರ್ ಅಹ್ಮದ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, 2ನೇ ಪಟ್ಟಿ ರಿಲೀಸ್ ಆಗುವಂತಹ ಹಂತದಲ್ಲಿದೆ. ಮೊದಲನೇ ಪಟ್ಟಿಯಲ್ಲೇ ತಮ್ಮ ಹೆಸರು ಇರುತ್ತೆ ಅನ್ನುವಂತಹದ್ದಿತ್ತು, ಆದರೆ ಇರಲಿಲ್ಲ. ಇದೆಲ್ಲದಕ್ಕೂ ಕೂಡ ಆಡಿಯೋನೇ ಕಾರಣನ? ಇಲ್ಲ, ಅದೊಂದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅದು ಆವತ್ತೂ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಆಡಿಯೋ ನಂದಿಲ್ಲ ಅಂತಲೂ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಅದು ಯಾರು ಸಿರಾಜ್ ಅಂತ ಅವ್ರು ಮಾತಾಡಿರೋರು, ಅವರು ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದೇನೋ FSLಗೆ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅದು ತನಿಖೆ ಆಗ್ತದೆ. ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ಅದರಿಂದ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ, ರಾಜ್ಯ ಜನನೂ ಭಾವಿಸ್ತವ್ರೆ. ಅದು ಆಡಿಯೋಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ. 2ನೇ ಇದ್ದಲ್ಲಿ ನಾನು ಕೊಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಾನು ಯಾವಾಗ ಆಡಿಯೋ ರಿಲೀಸ್ ಆಯಿತು, ಮೊದಲನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರಲಿಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗಿದ್ದಂಥ ವಿಚಾರ. JDS ನಾಯಕರ ಜೊತೆ ಜಮೀರ್ ಅಹ್ಮದ್ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ನಾನು ಏನೀಗ ಸ್ವಾಮಿ, ಈಗ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಪಕ್ಷ ಬಿಡ್ಬೇಕಾ? ನನಗೇನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ? ನಾನು 2017 ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನನ್ನ 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮಂತ್ರಿ ಮಾಡಿದ್ದಾರೆ. 2023 3 ವರ್ಷ ನನ್ನ ಮಂತ್ರಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಬಿಡಬೇಕು? ಮಂತ್ರಿ ಮಾಡಿಲ್ಲ ಅಂದ ತಕ್ಷಣ ಬಿಟ್ಬಿಡೋದಾ? ಏನು ಕಡಿಮೆ ಮಾಡಿದೆಯಾ ಅಂತ ಕಾಂಗ್ರೆಸ್ ಪಕ್ಷ ಬಿಡಬೇಕು? ಯಾವಾಗ ವೈರಲ್ ಆಯಿತು ಸರ್ ಆಡಿಯೋ, ಅದಾದ ನಂತರದಲ್ಲಿ ತಮ್ಮ ವಿರುದ್ಧ ತಮ್ಮ ಪಕ್ಷದವರೇ ಒಂದಿಷ್ಟು ಜನ ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ತಮ್ಮ ಪರವಾಗಿ ಮೌಲಾನಗಳು ಎಲ್ಲರೂ ಕೂಡ ನಿಂತರು. ಜಮೀರ್ ಅಹ್ಮದ್ ಅವರು ಸಮುದಾಯದ ಏಕಮಾತ್ರ ನಾಯಕ ಆಗ್ತಾರೆ ಅನ್ನುವಂತಹದ್ದು ಇಷ್ಟಕ್ಕೆಲ್ಲ ಕಾರಣ ಆಯ್ತಾ, ಅಥವಾ ಮೊದಲನೇ ಪಟ್ಟಿಯಲ್ಲಿ ಅದೇ ಕಾರಣವೇ ಅಲ್ಲಿ ರೀಸನ್ ಆಗಿ ತಮಗೆ ಸಚಿವ ಸ್ಥಾನ ಕೈ ತಪ್ತಾ ಅಂತ? ನಾನು ಒಂದೇ ಹೇಳೋದಮ್ಮ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾರಿಗ ನಮ್ಮ ಮಂತ್ರಿ ಮಾಡಬೇಕಾದ್ರೆ ರೆಕಮೆಂಡ್ ಯಾರನ್ನ ಮಾಡಿರ್ಬೋದು.
ಅಂದರೆ ಅವ್ರು ರೆಕಮೆಂಡ್ ಯಾರನ್ನ ಮಾಡಿದ್ರೂ ಅಲ್ಲಿ ಯಾರನ್ನ ಮಂತ್ರಿ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಯಾರಿಂದ ಯಾರು ಇದು ರಾಜ್ಯಕ್ಕೆ ಒಳ್ಳೇದಾಗ್ತದೆ, ಪಕ್ಷಕ್ಕೆ ಒಳ್ಳೇದಾಗ್ತದೆ, ಎಲ್ಲರಿಗಿಂತ ಹೆಚ್ಚಾಗಿ ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದ ಮಂತ್ರಿ ಮಾಡಿದ್ರೆ ಅಂತ ಅದೆಲ್ಲ ಚಿಂತನೆ ಮಾಡಿ ಆ ಸರ್ವೆ ಹಿನ್ನೆಲೆಯಲ್ಲೇ ಅವ್ರು ಮಂತ್ರಿ ಮಾಡೋದು. ನಾವು ಹೋಗಿ ದಿಲ್ಲಿಯಲ್ಲಿ ಕೇಳಿದ ತಕ್ಷಣ ನಮ್ಮ ಮಂತ್ರಿ ಮಾಡಲ್ಲ ಅಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಆವತ್ತಿಂದ ಬಂದಿದೆ. ಈಗ ನನ್ನ ಪಕ್ಷ ನನಗೆ 2ನೇ ಲಿಸ್ಟಲ್ಲಿ ಬರ್ತಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಆಮೇಲೆ ನನಗೆ ಆ ಪಕ್ಷ 3 ವರ್ಷ ನನ್ನ ಮಂತ್ರಿ ಆಗಿ ನನ್ನ ಜವಾಬ್ದಾರಿ ಕೊಟ್ಟಿದ್ರು. 2 ವರ್ಷ ನೀನು ಪಕ್ಷದ ಕೆಲಸ ಮಾಡು, 22ರಲ್ಲಿ ಚುನಾವಣೆ ಬರ್ತದೆ ಅಂದ್ರೂ ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಸಿದ್ಧ ನಾನು. ಕೊನೆ ಪ್ರಶ್ನೆ ಸರ್, ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ವೈರಲ್ ಆಯಿತು. ತಮ್ಮ ವಿರುದ್ಧ ಅವರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲೋ ಒಂದು ಕಡೆ ನಿಮ್ಮ ನಾಯಕ ತೀರಾ ಅತ್ಯಾಪ್ತರಲ್ಲಿ ಗುರುತಿಸ್ಕೊಂಡವರು ಸಿದ್ದರಾಮಯ್ಯ ಅವರ ಸುತ್ತಮುತ್ತ ನೀವು ಕೂಡ ಒಬ್ರು. ಅದು ಆಡಿಯೋ ಬಂದ ನಂತರದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಿರೋದು, ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮತ್ತೆ ಜಮೀರ್ ಅವರು ಸಂಬಂಧ ಅಳಸಿದೆ, ಹಾಗಾಗಿನೇ ಅವರಿಗೆ ಸಚಿವ ಸ್ಥಾನ ಸಿಗೋದಿಕ್ಕೆ ಅಥವಾ ಕೊಡೋದಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್. ಈಗ ನಾನು ಹೇಳಿಲ್ಲ, ಅದು ಆಡಿಯೋ ತಾವು ಕೇಳಿಸ್ಕೊಂಡಿದ್ದೀರಾ, ತಾವು ಕೇಳಿಸ್ಕೊಂಡಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ. ನನ್ನ ದ್ರೋಹ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಲ್ಲ, ಯಾರೋ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಜಮೀರ್ ಅವರು ಪಕ್ಷದ ವಿರೋಧಿ ಉಪಚುನಾವಣೆಯಲ್ಲಿ ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೇಳಿರೋದವರು, ಆ ಹಿನ್ನೆಲೆಯಲ್ಲಿ ಹೇಳಿರೋದವರು. ಈಗ ಸಿದ್ದರಾಮಯ್ಯ ಅವರು ಯಾವತ್ತಿದ್ರು ನಮ್ಮ ನಾಯಕರು, ಹಿಂದೆನೂ ನಮ್ಮ ನಾಯಕರಿದ್ರು, ಮುಂದೆನೂ ಅವರೇ ನಮ್ಮ ನಾಯಕರು. ಕ್ಷಮೆ ಕೇಳಿದ್ರಿ ಅನ್ನುವಂತಹದ್ದು ಕೂಡ ಹೇಳ್ದಲ್ಲ, ನನ್ನ ಕಡೆಯಿಂದ ಏನಾರು ಆಗಿದ್ರೆ ನಾನು ಕ್ಷಮೆ ಕೊಡ್ತೀನಂತ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ತಾವನು ಕೇಳಿದ್ದೀನಿ, ಸುರ್ಜೇವಾಲ್ ತಾವನು ಕೇಳಿದ್ದೀನಿ, ವೇಣುಗೋಪಾಲ್ ಅವ್ರ ತಾವನು ಕೇಳಿದ್ದೀನಿ, ಹಾಲಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರ ಕೇಳಿದ್ದೀನಿ, ಹಾಲಿ ಅಧ್ಯಕ್ಷ ಆದಂಥ ಹರಿಪ್ರಸಾದ್ ಸಾಹೇಬ್ರ ತಾವನು ಕೇಳ್ಕೊಂಡಿದ್ದೀನಿ. ಸಮುದಾಯದ ಮುನ್ನೆಲೆಗೆ ನಿಂತಂತ ನಾಯಕ ನೀವು ಸರ್. ಸೊ ಇನ್ ಕೇಸ್ ನಿಮಗೇನಾದ್ರೂ ಸಚಿವ ಸ್ಥಾನ ಸಿಗದೆ ಪಕ್ಷದ ಜವಾಬ್ದಾರಿ ಹೊತ್ಕೊಳ್ಳಿ ಅಂದ್ರೆ ಜಮೀರ್ ಅಹಮದ್ ಅವರು ಎಲ್ಲದಕ್ಕೂ ಕೂಡ ಸಿದ್ಧರಿದ್ದಾರೆ. ನಾನು ಹೇಳಿಲ್ವಾ, ಈಗ 3 ವರ್ಷ ನನ್ನ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಯಾಗಿ ಜವಾಬ್ದಾರಿ ನಾನು ನಿಭಾಯಿಸಿದ್ದೀನಿ. ಇಲ್ಲ ನೀನು 28ಕ್ಕೆ ಚುನಾವಣೆ ಬರ್ತದೆ, ನಿನ್ನ ಮಂತ್ರಿ ಕೊಡೋಕ್ಕಾಗಲ್ಲ, ಪಕ್ಷದ ಕೆಲಸ ಮಾಡೋದು, ಅದಕ್ಕೆ ನಾನು ಬದ್ಧ. ಇದಿಷ್ಟು ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಮತ್ತು ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಜಮೀರ್ ಅಹ್ಮದ್ ಖಾನ್ ಅವರ ಮಾತು, ಮನದಾಳ, ಅಂತರಾಳ, ಈ ಚಿಟ್ಚಾಟಿಂದ ಒಂದು ಕಿರು ಸಂದರ್ಶನದಲ್ಲಿ ನಮಗೆ ಗೊತ್ತಾಯಿತು, ಓ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅಂತ ಅಲ್ವೇ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಪವನ್ ರೆಡಿ ಇದ್ದಾರೆ. ಎಸ್, ಓಕೆ ಪವನ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಎಸ್, ಲೆಟ್ಸ್ ಹಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಪವನ್, ಜಮೀರ್ ಅಹಮದ್ ಖಾನ್ ಕ್ಷಮೆ ಕೇಳಿದ ನಂತರ ಸಿಕ್ಕಿರುವಂಥ ಬಹುಮಾನನ ಒಂದು ವೇಳೆ ಇವರಿಗೆ ಮಂತ್ರಿಗಿರಿ ಸಿಗೋದು ಫಿಕ್ಸ್ ಆದರೆ ರಾಘವ್ ಹಂಗೆ ಹೇಳೋದಕ್ಕಾಗೋದಿಲ್ಲ. ಏನು ಅಂದರೆ ಅವರು ಕ್ಷಮೆ ಕೇಳಿದ್ದಕ್ಕೆ ಸಿಕ್ಕಿದ ಬಹುಮಾನ ಅಂತಂದು ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಜಮೀರ್ ಅಹಮದ್ ಅವ್ರ ವಿರುದ್ಧ ಸಿಟ್ಟಿರ್ಬೋದು. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಪಕ್ಷದ ವಿರೋಧವಾಗಿ, ಅಂದರೆ ಏನು ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದೊಂದು ಬೇಜಾರು ಬಿಟ್ಟರೆ, ಅವರನ್ನ ಮಂತ್ರಿ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯಗೂ ಏನು ತಕರಾರಿಲ್ಲ, DK ಶಿವಕುಮಾರ್ಗೂ ತಕರಾರಿಲ್ಲ. ಯಾಕಾಗಿ ಚುನಾವಣೆ, ಹೀಗಾಗಿ ಆ ಚುನಾವಣಾ ದೃಷ್ಟಿಕೋನದಲ್ಲಿ ನೋಡಿದಾಗ ಅಲ್ಪಸಂಖ್ಯಾತರ ಮತಗಳು ಬೇಕು, ಅದರಲ್ಲೂ ಮುಸ್ಲಿಂ ಸಮುದಾಯದ ಮತ ಬೇಕೇ ಬೇಕು. ಹೀಗಾಗಿ ಜಮೀರ್ ಅಹಮದ್ನ ದೂರ ತಳ್ಳ ಅಂತ ಪ್ರಮೇಯ ಅವ್ರಿಗಿಲ್ಲ. ಆದರೆ ತಪ್ಪನ್ನು ಮಾಡಿದ್ಯಾ, ಈ ತಪ್ಪನ್ನು ತಿದ್ಕೋ ಅನ್ನೋದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ವಾದ ಆಗಿದ್ದು. ಈಗ ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಏನು 2018ರಿಂದ ಬಂದಂಥವ್ರು ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದರೆ, ತಮಿಳ್ನಾಡು ಆಂಧ್ರ ಪ್ರದೇಶದ ಅಂದರೆ ತೆಲಂಗಾಣದಲ್ಲಿ ಪ್ರಚಾರ ಮಾಡ್ತಾರೆ, ಹೈದರಾಬಾದ್ನಲ್ಲಿ, ಅದಾದಮೇಲೆ ಕೇರಳದಲ್ಲಿ ಪ್ರಚಾರ ಮಾಡಿದ್ದಾರೆ, UPನಲ್ಲಿ ಪ್ರಚಾರ ಮಾಡಿದ್ದಾರೆ, ಈಗ ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಅವರು ಈಗ ಸದ್ಯದ ಮಟ್ಟಿಗೆ ಸೌತ್ ಇಂಡಿಯಾ ಆಗಿರ್ಬೋದು ಮತ್ತು ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಹಿಡ್ದಿಡೋ ಮಟ್ಟಕ್ಕೆ ಅವ್ರು ಬೆಳೆದು ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಡಿ, ಅವ್ರನ್ನ ಮಾಡಲೇಬೇಡಿ ಅನ್ನೋ ಹಕ್ಕೊತ್ತಾಯ ಯಾರ್ದು ಸಿದ್ದರಾಮಯ್ಯನವ್ರದ್ದು ಇಲ್ಲ, DK ಶಿವಕುಮಾರ್ದು ಇಲ್ಲ. ಆದರೆ ನೀನು ತಪ್ಪು ಮಾಡಿದ್ಯಾ, ಆ ತಪ್ಪಿಗೆ ನೀನು ಕ್ಷಮೆ ಕೇಳು, ಅಥವಾ ನೀನು ಆ ತಪ್ಪನ್ನು ಮುಂದೆ ಮಾಡಬೇಡ
ಅದನ್ನು ತಿದ್ಕೋ ಅನ್ನೋದು ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ವಾದ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಅವರು ಹೈಕಮಾಂಡ್ ನಾಯಕರಿಗೆ ಮಾತಾಡಿ ಕ್ಷಮೆ ಕೇಳಿದ್ದಾರೆ. ಅದನ್ನು ನಿನ್ನೆ ಕೂಡ ನಮ್ಮ ಅಶೋಕ ಚಾನಲ್ಗೆ ಕನ್ಫರ್ಮ್ ಮಾಡಿದ್ರು, ಹೌದು ನಾನು ಕ್ಷಮೆ ಕೇಳಿದ್ದೀನಿ, ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತಂದು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರಿಗೂ ನಾನು ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಏನು ಕ್ಷಮೆ ಕೇಳಿದ ತಕ್ಷಣ ಅವಕಾಶ ಸಿಕ್ತು ಅನ್ನೋದು ಉದ್ದೇಶ ಅದಲ್ಲ, ಅವಕಾಶ ಕೊಡಬೇಕಿತ್ತು. ಹೀಗಾಗಿ ಇದನ್ನು ಮನವರಿಕೆ ಮಾಡಿದ್ದಾರೆ ಯಾರು, ಕೆ ಸಿ ವೇಣುಗೋಪಾಲ್ ಅವರು. ನೋಡಿ, ಅವ್ರು ಅಷ್ಟರ ಮಧ್ಯೆ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ ಅಂದ್ರೂ ಅವ್ರು ಕೇರಳದಲ್ಲಿ ಬ್ಯುಸಿ ಆಗಿದ್ರು. ಕೇರಳದಲ್ಲಿ ಪಕ್ಷ ಸಂಘಟನೆ ಮಾಡ್ತಾಯಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಹೀಗಾಗಿ ಅವರನ್ನು ನಾವು ಮುನ್ನೆಲೆಗೆ ತರಬೇಕು ಮತ್ತು ಅವರ ನಾಯಕತ್ವ ಅವಶ್ಯಕತೆ ಇದೆ ಅಂತಂದೇಳಿ ಕೆ ಸಿ ವೇಣುಗೋಪಾಲ್ ನಿನ್ನೆ ನಡೆದಿರ್ತಕ್ಕಂಥ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಅವರನ್ನು ಮತ್ತೆ ಡೆಲ್ಲಿ ಕರೆಸ್ಕೊಂಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ಸೇರ್ಬೇಕಾದ್ರೆ ಅವ್ರು ಡೆಲ್ಲಿಗೆ ಹೋದವರಲ್ಲ, ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾದ್ರೆ ಅಥವಾ ಸಚಿವ ಸ್ಥಾನ ಸಿಗ್ಬೇಕಾದ್ರೂ ಕೂಡ ಅವರು ಎಲ್ಲೂ ಲಾಬಿ ಮಾಡಿರಲಿಲ್ಲ ಡೆಲ್ಲಿಗೆ ಹೋಗಿ. ಯಾಕೆ, ಸಿದ್ದರಾಮಯ್ಯನವ್ರು ಗುರುಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವ್ರು ತಲೆ ಕಾಯ್ತಿದ್ರು. ಆದರೆ ಇದೇ ಫಸ್ಟ್ ಟೈಮ್ ಅವರು ಡೆಲ್ಲಿಗೆ ಹೋಗಿರೋದು ಅನ್ಸುತ್ತೆ ರಾಘವ್. ಎಸ್, ಪವನ್ ಅವ್ರಿಗೆ ಇ ಪಿ ಹಾಕ್ಕೊಳಕ್ಕೆ ಹೇಳಿ. ಪವನ್, ಕ್ಷಮೆ ಕೂಡ ತುಂಬ ಕೆಲಸ ಮಾಡುತ್ತೆ. ಒಂದು ವೇಳೆ ಅವರೇನಾದರೂ ಉದ್ದಟತನ ಮೆರೆದಿದ್ರೆ, ನಾನು ಇರೋದೇ ಹೀಗೆ, ನಾನು ಪವರ್ ತೋರಿಸ್ತೀನಿ ಅಂತ ಏನಾದರೂ ಹೇಳಿದರೆ ಖಂಡಿತವಾಗ್ಲೂ ಇವತ್ತು ನಾವು ಈ ಡಿಸ್ಕಷನ್ನೇ ಮಾಡ್ತಾ ಇರಲಿಲ್ಲ. ಅವ್ರು ನಮ್ಮ ಚಿಟ್ ಚಾಟ್ಗೂ ಕೂಡ ಸಿಗ್ತಾ ಇರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಪವನ್. ಹಾಗೆಯೇ ಈಗ ಒಂದು ವೇಳೆ ಅವರು ಪ್ರಬಲ ನಾಯಕರು, ಅವ್ರ ಮಹತ್ವ ಚೆನ್ನಾಗಿ ಗೊತ್ತಿದೆ, ಅವ್ರಿಗೇನು ನಾವು ತಲೆ ಬಿಸಿ ಮಾಡಬಾರ್ದು ಅಂತಿದ್ದಿದ್ರೆ ಅವರಿಗೆ ಮೊದಲ ಹಂತದಲ್ಲೇ ಸಿಕ್ಬಿಡ್ತಿತ್ತು ಮಂತ್ರಿಗಿರಿ ಸ್ಥಾನ. ಆದರೆ ಹಂಗಿಲ್ಲ ಪರಿಸ್ಥಿತಿ ಅನ್ನೋದನ್ನು ಕೂಡ ನಾವು ಮನ್ಗಾಣಬೇಕಾಗಿದೆ. ಎಸ್, ಆರ್ ಯು ಆನ್ಲೈನ್? ಎಸ್ 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 ಪವನ್, ಗೋ ಹೆಡ್. ರಾಘವ್, ಆ ವಿಷಯದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಒಬ್ಬ ನಾಯಕ ಫ್ರಂಟ್ ಲೈನ್ ಆಗಿದ್ದಾಗ ಅವರ ನಾಯಕತ್ವ ಬದಲಾದಾಗ ಸಹಜವಾಗಿ ಜಾತಿ ಪ್ರಾತಿನಿಧ್ಯ ಇರ್ಬೋದು, ಪ್ರತಿಯೊಂದು ಡೈಮೆನ್ಷನ್ ಚೇಂಜ್ ಆಗುತ್ತೆ. ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊಂದು ತಡ ಆಗ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನು, ಮುಂಚೆ ಜಮೀರ್ ಅಹಮದ್ ಖಾನ್ಗಿನ ಮುಂಚೆ ಮಾದೇವ್ ಪ್ರಸಾದ್ ಇದ್ದರು. ಪ್ರತಿಯೊಬ್ಬರು ಅಂದರೆ ಕೆಲವು ನಾಯಕರು ಅವರ ಸುತ್ತಮುತ್ತ ಸಹಜವಾಗಿ ಇದ್ದೇ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದಮೇಲೆ ಅವ್ರ ನಾಯಕತ್ವ, ಅವರ ಪ್ರಾತಿನಿಧ್ಯತೆ ಮತ್ತು ಅವ್ರ ಜೊತೆ ಇದ್ದಂಥ ಸ್ನೇಹ, ಅವರ ನಾಯಕತ್ವವನ್ನು ಒಪ್ಪಿರೋಂಥ ನಾಯಕರು ಬೇರೆ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ಗೆ ಜಮೀರ್ ಅಹಮದ್ ಅವರು ಅಷ್ಟು ಆತ್ಮೀಯರಾಗಿರಲಿಲ್ಲ. ಸಿದ್ದರಾಮಯ್ಯನ ಜೊತೆ ಆತ್ಮೀಯತೆ ಇತ್ತು. NARS ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಅಥವಾ ಸಲೀಂ ಅಹಮದ್ ಆಗಿರ್ಬೋದು, ಇವರು ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿದ್ದರು. ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ನನ್ನ ಜೊತೆ ಇದ್ದಂಥ ನಾಯಕರಿಗೆ ಒಂದು ಅವಕಾಶ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಫಸ್ಟ್ ಲಿಸ್ಟಲ್ಲಿ ಆಗಿರ್ಲಿಕ್ಕಿಲ್ಲ. ಅದು ಸಿದ್ದರಾಮಯ್ಯನವ್ರು ಏನನ್ನ ಪ್ರೆಷರ್ ಹಾಕಿದ್ರೆ ಖಂಡಿತ ಆಗಿರೋದೇನೋ. ಆದರೆ ಈಗ ಅದು ವಿಚಾರ ಗೊತ್ತಾಗಿ ಮತ್ತು ಕೆಲವು ಮುಖಂಡರು ಮತ್ತು ಏನು ಮೌಲಾಗಳಿಗೆಲ್ಲ ಮಾತಾಡಿರೋದು ಕಾರಣದಿಂದಾಗಿ, ಅವರ ಏನು ಮುಸ್ಲಿಂ ಸಮುದಾಯದ ಮುಖಂಡರು ಮಾತಾಡಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ಗೆ ಅದು ಅರಿವಾಗಿರಬೇಕು. ಹೀಗಾಗಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಹೈಕಮಾಂಡ್ಗೂ ಬಂದಿದೆ, ಸಿದ್ದರಾಮಯ್ಯನವ್ರಿಗೂ ಬಂದಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಬಂದಿದೆ. ಎಲ್ಲವೂ ಕೂಡ ಕ್ಷಮೆ ಕೇಳಿದ ತಕ್ಷಣ ಪ್ರತಿಯೊಂದು ಆಗುತ್ತೆ ಅಂತಂದೇನಿಲ್ಲ. ಅದ್ರ ಪ್ರಾತಿನಿಧ್ಯ ಯಾವ ಕ್ಷಣಕ್ಕೆ ಬೇಕಾಗುತ್ತೆ ಅನ್ನೋದು ರಾಜಕಾರಣದಲ್ಲಿ ಇದೇ ಅಲ್ಟಿಮೇಟು, ಹಿಂಗೆ ಆಗುತ್ತೆ, ಇದೇ ನಿರ್ಧಾರ ಸರಿ ಅನ್ನೋದು. ಎಷ್ಟೋ ನಾಯಕರು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ನಾಯಕರನ್ನ ಅದೇ ಪಕ್ಷಗಳು ನೀಟಾಗಿ ಸೈಡಿಗೆ ತೆರೆಮರೆಗೆ ಸರಿಸಿದ್ದಾರೆ. ಅದೇ ಥರ ತೆರೆಮರೆಯಲ್ಲಿ ಇದ್ದಂಥವ್ರನ್ನ ಮುನ್ನೆಲೆಗೆ ತಂದು ಫ್ರಂಟ್ ಲೈನ್ ಲೀಡರ್ ಮಾಡಿದ್ದಾರೆ. ಹೀಗಾಗಿ ಅದು ಆ ವಿಷಯದಲ್ಲಿ ಜಮೀರ್ ಅಹಮದ್ ಅವ್ರಿಗೊಂದು ಎಕ್ಸೆಪ್ಷನ್ ಸಿಕ್ಕಿರ್ಬೋದು. ಅಂದರೆ ಕೇವಲ ಪಕ್ಷಕ್ಕೆ ಬಂದ ಒಂದು 7-8 ವರ್ಷದಲ್ಲೇ ಒಂದು ಅವಕಾಶ ಸಿಕ್ಕಿರ್ಬೋದು. ಅದು ಜಮೀರ್ ಅಹಮದ್ ಅವರು ಹೇಗೆ ಉಪಯೋಗಿಸ್ಕೋತಾರೆ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಅನ್ಯಾಯನ ಮಾಡಲಿಕ್ಕಿಲ್ಲ ಅನ್ನೋದು ನಾಯಕರಿಗಿರೋಂಥ ಒಂದು ನಂಬಿಕೆ ಅಂತಂದು ಹೇಳ್ಬೋದು. ಎಸ್ ಪವನ್, ದಾವಣಗೆರೆ ದಕ್ಷಿಣದ ಆ ಬೆಳವಣಿಗೆಗಳಾದ ತಕ್ಷಣ ಇಲ್ಲಿ ಹೆಂಗೆ ಸುದ್ದಿಗೋಷ್ಠಿ ಆಯಿತು, ಯಾವ ರೀತಿ ಮೌಲ್ವಿಗಳು ಇಲ್ಲಿ ತಮ್ಮದೇ ಆದಂಥ ಒಂದು ವಾಕ್ಪ್ರಹಾರ ಮಾಡಿದರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆಯೇ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಪೆಟ್ಟಾಗಬಹುದು ಅವ್ರನ್ನ ಬಿಟ್ಟರೆ ಅನ್ನುವ ಆಲೋಚನೆ ಕೂಡ ಅವ್ರಿಗಿದ್ದೇ ಇರುತ್ತೆ. ಎನಿವೆ, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತು ವಿಶ್ಲೇಷಣೆಗಾಗಿ. ಎಸ್, ನಿಜ, ಇದು ರಾಜಕಾರಣದಲ್ಲಿ ಹೀಗೆ ಅಂತ ಯಾವುದೇ ಕಾರಣ ಇದಮಿತ್ತಮ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಮೈಟ್ ಬಿ ದ ಒನ್ ಆಫ್ ದ ರೀಸನ್ಸ್. ಅಂದರೆ ಎಲ್ಲವೂ ಕೂಡ ಬೇಕಾಗತ್ತೆ. ಈಗ ಬೇರೆ ರಾಜ್ಯದಲ್ಲಿ ಗೆಲ್ಲಿಸ್ಕೊಂಡು ಬರುವಾಗ ಈ ಸಮುದಾಯದ ಒಂದು ಬಲ ಬೇಕಾಗತ್ತೆ. ಸ್ಟಾರ್ ಕ್ಯಾಂಪೇನರ್ ಆಗಿ ಅವರು ಮುಂಚೂಣಿಯಲ್ಲಿದ್ದಾರೆ. ಹಿ ಕೆನಾಟ್ ಬಿ ನೆಗ್ಲೆಕ್ಟೆಡ್. ಅವ್ರು ನೆಗ್ಲೆಕ್ಟ್ ಮಾಡಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಷ್ಟು ಸಮಯ ಆಯ್ತಲ್ಲ, ಅದು ಬಹಳ ಚರ್ಚೆಗೆ ಸುದ್ದಿಗೆ ಗ್ರಾಸವಾಗಿರುವಂಥ ಸಮಾಚಾರ. ಸಿದ್ದರಾಮಯ್ಯನವರ ಅತ್ಯಾಪ್ತರೆ ಇವರನ್ನು ಸ್ವಲ್ಪ ದೂರ ಇಡುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಅದಕ್ಕೇನು
ಏನು ಅವರು ಸಮರ್ಥನೆ ಕೊಟ್ಟರು ಜಮೀರ್ ಅಹಮದ್ ಖಾನ್, ಅವ್ರಿಗೆ ಯಾರೋ ಕಿವಿ ತುಂಬಿದ್ದಾರೆ ಅಂತ. ಅಂದರೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಆದರೆ ಬಿಡಂಗಿಲ್ಲ, ಹಿಡ್ಕೊಳ್ಳಂಗಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಸದ್ಯದ ಬೆಳವಣಿಗೆಗಳು ಸಾರಿ ಹೇಳ್ತಾ ಇದ್ದಾವೆ.